ಎಜುಕೇಷನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ಗನೈಸೇಷನ್ ಕ್ಲಾಸ್ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಅಂಡರ್ ದ ಯೂನಿಟ್ ಮ್ಯಾನೇಜ್ಮೆಂಟ್ ಆಫ್ ಸ್ಕೂಲ್ ಆ್ಯಂಡ್ ಸೂಪರ್ವಿಷನ್. ಇನ್ ದ ಪ್ರೀವಿಯಸ್ ವಿಡಿಯೋ we were discussed about management of school topic, that is institutional planning. In this video let's discuss about staff meeting. ಸಿಬ್ಬಂದಿ ಸಭೆ ಅನ್ನೋದ್ರ ಕುರಿತು ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಒಂದಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತೀನಿ. ಸೊ ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಕು. ಏಕೆಂದರೆ ನಾಳೆ ನೀವು ಬರೀ ಶಿಕ್ಷಕರಾಗಲಿ ಅಂತ ಬಯಸೋದಿಲ್ಲ. BO ಆಗ್ಬೋದು, ಹೆಡ್ ಮಾಸ್ಟರ್ ಆಗ್ಬೋದು, ಅಥವಾ ಯಾವುದೇ ಆಡಳಿತ ಅಧಿಕಾರಿ ಆದರೂ ಕೂಡ ಈ ಒಂದು ಸಿಬ್ಬಂದಿ ಸಭೆಯ ಬಗ್ಗೆ ತುಂಬ ಸ್ಪಷ್ಟವಾಗಿರ್ತಕ್ಕಂಥ ಪರಿಕಲ್ಪನೆ ನಿಮ್ಮಲ್ಲಿ ಇರಬೇಕಾಗತ್ತೆ. ಸೊ ಒನ್ ಮಸ್ಟ್ ಹ್ಯಾಸ್ ಟು know clearly about the concept of staff meeting when you are becoming a administrative officer. Let's move on to know more about staff meeting. ಪೀಠಿಕೆ ಸಿಬ್ಬಂದಿ ಸಭೆ ಅಂದರೆ ಏನು ಅನ್ನುವಂಥದ್ದು. Schools are the formal setup of education wherein the teachers and students interact with each other for achieving predetermined objectives. ಅಂದರೆ ಪೂರ್ವ ನಿರ್ಧಾರವಾಗಿರ್ತಕ್ಕಂಥ ಉದ್ದೇಶಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಸಲುವಾಗಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ನಡೆಸ್ಬೋದಾಗಿರ್ತಕ್ಕಂಥ ಒಂದು ಔಪಚಾರಿಕವಾಗಿರ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಅಥವಾ ಅದನ್ನು ನಾವು ಶಾಲೆ ಅಂತ ಹೇಳಿ ಕರಿತಕ್ಕಂಥದ್ದು ಅಂಥೇಳಿ. Schools become great not because of their magnificent buildings and modern infrastructure, but because of the effective and efficient staff. ಹಾಗಾಗಿ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋ ಸಲುವಾಗಿ ಉತ್ತಮವಾಗಿರ್ತಕ್ಕಂಥ ಶಾಲೆಯಲ್ಲಿ ಬಿಲ್ಡಿಂಗ್ಸ್ಗಳು ಅಥವಾ ಆಧುನಿಕ ಸೌಲಭ್ಯಗಳು ಖಂಡಿತ ಇದ್ದರೆ ಸಾಲದು. ಅವುಗಳ ಜೊತೆಗೆ ಪ್ರಮುಖವಾಗಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಾರ್ಯಕ್ಷಮತೆಯನ್ನು ಹೊಂದಿರತಕ್ಕಂಥ ಸಿಬ್ಬಂದಿ ವರ್ಗದವರಿಂದ ಮಾತ್ರ ಸಾಧ್ಯ. ಹಾಗಾಗಿ ಅವರನ್ನು ತುಂಬ ಕಾರ್ಯಕ್ಷಮತೆಯನ್ನು ಒಳಗೊಂಡಿರೋ ರೀತಿ ನೋಡ್ಕೊಳ್ತಕ್ಕಂಥದ್ದು, ಅವರು ಪರಿಣಾಮಕಾರಿಯಾಗಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸೋ ರೀತಿ ಮಾಡ್ಕೊಳ್ತಕ್ಕಂಥದ್ದು ಪ್ರಮುಖವಾಗಿ ಮುಖ್ಯೋಪಾಧ್ಯಾಯರ ಕೆಲಸ ಆಗ್ತದೆ ಅನ್ನೋವಂಥದ್ದು. ಹೆಡ್ ಮಾಸ್ಟರ್ ಇನ್ ಎನಿ ಸ್ಕೂಲ್ ಈಸ್ ಲೈಕ್ ಎನ್ ಎಂಜಿನ್ ಇನ್ ದ ಶಿಪ್. ಅಂದರೆ ಯಾವುದೇ ಒಂದು ವಾಹನದ ಎಂಜಿನ್ ಅಂತ ಅಂದರೆ ಹೆಡ್ ಮಾಸ್ಟರ್ ಅಂತ ಕರಿತೀವಿ. ಹಾಗಾದರೆ ವಾಹನದಲ್ಲಿ ಎಂಜಿನಿನ ಪ್ರಮುಖ ಪಾತ್ರ ಏನು? ಎಂಜಿನ್ ಅಂದರೆ ಪವರನ್ನು ಕೊಡುವಂಥದ್ದು ಅಥವಾ ಎನರ್ಜಿನ ಕೊಡುವಂಥದ್ದು. ಫ್ರಮ್ ದ್ಯಾಟ್ ಎನರ್ಜಿ ದ ವೆಹಿಕಲ್ ಈಸ್ ಮೂವಿಂಗ್. ಅಂದರೆ ಶಾಲೆಯಲ್ಲಿ ನಡೆಯಬಹುದಾಗಿರ್ತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಚಲನೆ ಸಿಗ್ತಕ್ಕಂಥದ್ದೇ ಮುಖ್ಯೋಪಾಧ್ಯಾಯರಿಂದ. ಸೊ ಇನ್ ದ್ಯಾಟ್ ವೇ ಹೆಡ್ ಮಾಸ್ಟರ್ ಇನ್ ಎನಿ ಸ್ಕೂಲ್ ಈಸ್ ಲೈಕ್ ಎನ್ ಎಂಜಿನ್ ಇನ್ ದ ಶಿಪ್. ಹೆಡ್ ಮಾಸ್ಟರ್ ಈಸ್ ದ ಆರ್ಗನೈಸರ್, ಲೀಡರ್, governor, director, guide and coordinator of all the school programs. In any school, all the school programs organized by headmaster's direction only, so that he has to play different roles as like a organizer, leader, governor, director and guide and coordinator of all the school programs. Headmaster in any school plays a pivotal role in the school administration. ಶಾಲಾ ಆಡಳಿತ ಕಾರ್ಯಕ್ರಮದಲ್ಲಿ ಅಥವಾ ಆಡಳಿತದಲ್ಲಿ ಮುಖ್ಯೋಪಾಧ್ಯಾಯ ಹೆಚ್ಚಿನ ಪ್ರಮುಖ ಸ್ಥಾನವನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು. He or she has to play an important leadership role in the effective functioning of the school. ಶಾಲೆ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ತುಂಬ ಉತ್ತಮವಾಗಿರ್ತಕ್ಕಂಥ ನಾಯಕತ್ವ ಗುಣವನ್ನು, ಜವಾಬ್ದಾರಿಯನ್ನು ಒಬ್ಬ ಮುಖ್ಯೋಪಾಧ್ಯಾಯ ಹೊಂದಿರಬೇಕಾಗ್ತದೆ. He or she has to get the work done from his staff members and needs to communicate the expectations from them. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮುಖ್ಯೋಪಾಧ್ಯಾಯ ತುಂಬ ಉತ್ತಮವಾಗಿರ್ತಕ್ಕಂಥ ಸಂವಹನ ಸಂಪರ್ಕವನ್ನು ತನ್ನ ಸಿಬ್ಬಂದಿ ವರ್ಗದವರ ಜೊತೆ ಹೊಂದಿದ್ರೆ ಮಾತ್ರ ಕೆಲಸ ಕಾರ್ಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ದ ಟೀಚರ್ಸ್ ನೀಡ್ ಟು ಬಿ ಗೈಡೆಡ್. ಬಹಳ ಮುಖ್ಯವಾಗಿ ನೀಡ್ ಟು ಬಿ guided. The headmaster role is not only to give directions or an orders to a staff or to their staff. He has to give guidance whenever they require and also motivate. ಬಹಳ ಮುಖ್ಯವಾಗಿ ನಿರ್ದೇಶನಗಳನ್ನು, ಸಲಹೆಗಳನ್ನು ಕೊಡೋದ್ರ ಜೊತೆಗೆ ಮೋಟಿವೇಶನನ್ನು ಕೂಡ ಮಾಡಬೇಕಾಗತ್ತೆ. ಆ್ಯಂಡ್ ಈವನ್ ಹೆಲ್ಪ್ ಟು ಗಿವ್ ದೇರ್ ಮ್ಯಾಕ್ಸಿಮಮ್ ಔಟ್ಪುಟ್. ಅಂದರೆ ಯಾವುದೇ ಶಿಕ್ಷಕರಿಗೆ ಒಬ್ಬ ಮುಖ್ಯೋಪಾಧ್ಯಾಯ ಬರೀ ಆದೇಶಗಳನ್ನು ಕೊಡೋದಷ್ಟೇ ಅಲ್ಲ, ಆದೇಶಗಳ ಜೊತೆಗೆ ನಿರ್ದೇಶನಗಳನ್ನು, ಅಭಿಪ್ರೇರಣೆಯನ್ನು, ಸಲಹೆಗಳನ್ನು ಕೂಡ ಕಾಲಕಾಲಕ್ಕೆ ಕೊಡ್ತಾ ಬಂದರೆ ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಬೋದು. ದ ರೆಗ್ಯುಲರ್ ಸ್ಟಾಫ್ ಮೀಟಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ available to the headmaster to
to know his or her staff members, understand their problems and help them in achieving the organizational goal. It's going to be a wonderful tool for a headmaster, so that headmaster can understand the staff members problems clearly, and also of course educational problems in that particular institution with related to the students problems also, so that it is possible to understands clearly about the problems, and he has to give the remedies, so that it is possible to achieve the organizational goal. In that way, staff meetings are an integral part of professional development. ಯಾವುದೇ ಒಂದು ಸಿಬ್ಬಂದಿ ಸಭೆ ವೃತ್ತಿ ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಂತ ಹೇಳಿ ನಾವು ಕರಿಬೋದು. ಸೊ ದ ರೆಗ್ಯುಲರ್ ಸ್ಟಾಫ್ ಮೀಟಿಂಗ್ ದ ಹೆಡ್ ಮಾಸ್ಟರ್ ಹ್ಯಾಸ್ ಟು ಆರ್ಗನೈಸ್, ಅಂದರೆ ನಿರಂತರವಾಗಿ ಕಾಲಕ್ಕೆ ಸೂಕ್ತವಾಗಿರೋ ರೀತಿ ಸಿಬ್ಬಂದಿ ಸಭೆಯನ್ನು ಮುಖ್ಯೋಪಾಧ್ಯಾಯ ಆಯೋಜನೆ ಮಾಡಬೇಕಾಗ್ತದೆ ಅನ್ನುವಂಥದ್ದು. ಹಾಗಾಗಿ ದ ಸ್ಟಾಫ್ ಮೀಟಿಂಗ್ ಕ್ಯಾನ್ ಬಿ ಎ ಕ್ರಿಯೇಟಿವ್ ಪ್ರೋಸೆಸ್ ಫಾರ್ ಗ್ರೋತ್ ಆಫ್ ಸ್ಟಾಫ್ ಮೆಂಬರ್ಸ್ and the road to innovative solutions to educational problems according to Matlin, Callow and Happy. So in the year 2005 ಏನು ಸಿಬ್ಬಂದಿ ಸಭೆ ಅಂತ ಅಂದರೆ ಶೈಕ್ಷಣಿಕ ಸಮಸ್ಯೆಗಳಿಗೆ ನೂತನ ರೀತಿಯಲ್ಲಿ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥ ಒಂದು ದಾರಿ, ಹಾಗೆಯೇ ಸಿಬ್ಬಂದಿ ವರ್ಗದವರ ಬೆಳವಣಿಗೆಗೆ ಸೃಜನಾತ್ಮಕವಾಗಿ ನಡಿಬಹುದಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಸಿಬ್ಬಂದಿ ಸಭೆ ಅಂತ ಹೇಳಿ ಕರಿತೀವಿ. ದ ಸ್ಟಾಫ್ ಮೀಟಿಂಗ್ ಕ್ಯಾನ್ ಬಿ ಎ ಕ್ರಿಯೇಟಿವ್ ಪ್ರೋಸೆಸ್, ಸೃಜನಾತ್ಮಕವಾಗಿರ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಸೃಜನಾತ್ಮಕತೆ ಅಂದರೆ ಹೊಸ ರೀತಿಯಲ್ಲಿ ನಡಿಬಹುದಾಗಿರ್ತಕ್ಕಂಥದ್ದು. ಯಾವ ರೀತಿ? ಫಾರ್ ದ ಗ್ರೋತ್ ಆಫ್ ದ ಸ್ಟಾಫ್ ಮೆಂಬರ್ಸ್. ಒಬ್ಬ ಸಿಬ್ಬಂದಿ ಸಭೆಯಲ್ಲಿ ಸಿಬ್ಬಂದಿ ವರ್ಗದವರ ಬೆಳವಣಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಶೈಕ್ಷಣಿಕ ಸಮಸ್ಯೆಗಳು ಆ ಶಾಲೆನಲ್ಲಿದ್ದರೆ ಅದಕ್ಕೆ ನೂತನವಾಗಿರೋ ರೀತಿ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ದಾರಿಗಳು ಕೂಡ ಸ್ಟಾಫ್ ಮೀಟಿಂಗ್ಸ್ ಆಗಿರುತ್ತೆ ಅಂತ ಹೇಳಿ. ಅಫ್ಕೋರ್ಸ್ ಯಾಕೆಂದರೆ ಕಲೆಕ್ಟಿವ್ ಐಡಿಯಾಸ್ ಯಾವಾಗಲೂ ಹೆಲ್ಪ್ಫುಲ್ ಆಗುತ್ತೆ ಇಂಡಿವಿಜುವಲ್ ಐಡಿಯಾಸ್ಗಿಂತ ಅನ್ನುವಂಥದ್ದು. ಕಲೆಕ್ಟಿವ್ ಐಡಿಯಾಸ್ ಆರ್ ಮೋರ್ ಇಂಪಾರ್ಟೆಂಟ್ ಟು ಇಂಪ್ರೂವ್ ದ ಎನಿ ಸ್ಕೂಲ್ ಆರ್ ಅನ್ ಇನ್ಸ್ಟಿಟ್ಯೂಷನ್. So another definition is that a staff meeting system is a technique used to make meetings, conferences or other gatherings of individuals go more smoothly, come to mutually agreeable decisions. Yes, it is of course the staff meeting is one of the technique in the school, and where we have to gather together all the individuals or all the members of that particular institutions, so that after the discussion so we can make our own decisions for the smooth functioning of the school. ಮುಖ್ಯೋಪಾಧ್ಯಾಯನ ನೇತೃತ್ವದಲ್ಲಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಒಂದೆಡೆ ಕೂಡಿಸಿ ಶಾಲಾ ಪ್ರಗತಿಗೆ ಸಂಬಂಧಿಸಿದಂಥ ವಿಷಯಗಳನ್ನು ಚರ್ಚಿಸಿ ಸೂಕ್ತ ನಿರ್ಣಯ ಕೈಗೊಳ್ಳುವ ಒಂದು ವಿಧಾನಕ್ಕೆ ಸಿಬ್ಬಂದಿ ಸಭೆ ಎನ್ನುವುದು ಕರಿಬಹುದು. A staff meeting attended by the members of staff of a school or a company or etc. to discuss issues relating to the running of the school. So ಈ ಶಾಲಾ ಸಿಬ್ಬಂದಿ ಸಭೆಯಲ್ಲಿ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಸೇರಿಕೊಂಡು ಶಾಲೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಸವಾಲುಗಳ ಬಗ್ಗೆ ಚರ್ಚೆ ಮಾಡಿ ಅದರ ಮೂಲಕ ಪರಿಹಾರನ ಕಂಡುಕೊಳ್ಬೋದಾಗಿರ್ತಕ್ಕಂಥ ಸಭೆಯನ್ನು ನಾವು ಸಿಬ್ಬಂದಿ ಸಭೆ ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದರೆ ಇದರ ಯಾವ ರೀತಿ ಒಬ್ಬ ಮುಖ್ಯೋಪಾಧ್ಯಾಯ ಇದನ್ನು ಆಯೋಜನೆ ಮಾಡಬೇಕಾಗ್ತದೆ, ಒಬ್ಬ ಶಿಕ್ಷಕ? ಹಾಗಾಗಿ ಈ ಆಯೋಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿಬ್ಬಂದಿ ಸಭೆಯ ಸ್ಪಷ್ಟವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಮಾಹಿತಿಯನ್ನು ಒಬ್ಬ ಶಿಕ್ಷಕ ತಿಳ್ಕೊಳ್ಬೇಕಾಗತ್ತೆ, ಮುಖ್ಯೋಪಾಧ್ಯಾಯ ತಿಳ್ಕೊಳ್ಬೇಕಾಗತ್ತೆ. ಸೊ ಆಲ್ ದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ has to understand very clearly about the concept of staff meeting, procedures, significance of staff meeting, then it is possible to organize in an effective way. So the first one, it is procedure of organizing meeting. ಸೊ ಕ್ರಮ ಅಂತ ಹೇಳಿ ಕರಿತೀವಿ ಇದನ್ನು. ಸಂಘಟನೆ ಮಾಡ್ಬೋದಾಗಿರ್ತಕ್ಕಂಥ ಕ್ರಮವನ್ನು ಅನುಸರಿಸಿದರೆ ಸರಿಯಾದ ರೀತಿಯಲ್ಲಿ ಸಂಘಟನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಇನ್ ದ್ಯಾಟ್ ಫಸ್ಟ್ ಸ್ಟೆಪ್ ಈಸ್ ಆಬ್ಜೆಕ್ಟಿವ್, ಉದ್ದೇಶಗಳನ್ನು ನಿರ್ಧಾರ ಮಾಡ್ಕೊಳ್ತಕ್ಕಂಥದ್ದು. Effective preparation allows the participants to focus on achieving the meeting objective. So for that purpose, set a meeting goal. ಯಾವುದೇ ಸಭೆಗೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಉದ್ದೇಶಗಳನ್ನು ಒಬ್ಬ ಮುಖ್ಯೋಪಾಧ್ಯಾಯ ಹಾಕ್ಕೊಳ್ಬೇಕಾಗತ್ತೆ. ಸೊ ಹೌ ಯು ಆರ್ ಗೋಯಿಂಗ್ ಟು ಫ್ರೇಮ್ ದ ಆಬ್ಜೆಕ್ಟಿವ್ಸ್ ಫಾರ್ ಯುವರ್ ಮೀಟಿಂಗ್? ಸೊ ದ ಫಾಲೋಯಿಂಗ್ ಕ್ವಶನ್ಸ್ help you to prepare your own
meeting objectives. The questions are like this. ಅಂದರೆ ಈ ಕೆಳಗಿನ ಪ್ರಶ್ನೆಗಳನ್ನು ಒಬ್ಬ ಮುಖ್ಯೋಪಾಧ್ಯಾಯ ಹಾಕ್ಕೊಂಡ್ರೆ ಅವನು ಯಾವ ರೀತಿ ಉದ್ದೇಶಗಳನ್ನು ತನ್ನ ಸಿಬ್ಬಂದಿ ಸಭೆಗೆ ಹಾಕ್ಕೊಳ್ಬೇಕು ಅನ್ನೋದಕ್ಕೆ ಉತ್ತರವನ್ನು ಕೊಡ್ತದೆ. ವಾಟ್ ಈಸ್ ದ ರೀಸನ್ ಫಾರ್ ದ ಮೀಟಿಂಗ್? ದ ಸ್ಟಾಫ್ ಮೀಟಿಂಗ್ ಇನ್ ಎನಿ ಎಜುಕೇಷನಲ್ ಆರ್ಗನೈಸೇಷನ್ ಆರ್ ಕಂಡಕ್ಟೆಡ್ ಮೇನ್ಲಿ ಫಾರ್ ದ ಫಾಲೋಯಿಂಗ್ ರೀಸನ್ಸ್. ಈ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳ ಅಡಿಯಲ್ಲಿ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ಸಿಬ್ಬಂದಿ ಸಭೆಯನ್ನು ಕರಿಬೋದು ಅನ್ನುವಂಥದ್ದು. They are solving specific problems. Yes, of course, every educational institution or a school having its own problems. To discuss those problems, the teacher can or headmaster can organize a staff meeting. This is also termed as one of the reason. And brainstorming new ideas. This is the second reason. Through the brainstorming, you are going to collect ideas from the every individual or every member of the school, so that you are going to organize. This is another reason, so that you can collect the new ideas and you can implement for the betterment of the students. This is another reason. ಅಂದರೆ ಪ್ರತಿಭಾ ಸಂಚಲನದ ಮೂಲಕ ಹೊಸ ವಿಚಾರಗಳನ್ನು, ಮಾಹಿತಿಯನ್ನು ಅಥವಾ ಚಿಂತನೆಗಳನ್ನು ಪಡ್ಕೊಂಡು ಅವುಗಳನ್ನು ಜಾರಿಗೊಳಿಸೋ ಸಲುವಾಗಿ ನೀವು ಸಿಬ್ಬಂದಿ ಸಭೆಯನ್ನು ಕರಿಬೋದಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಕೀಪಿಂಗ್ ಸ್ಟಾಫ್ ಇನ್ಫಾರ್ಮ್ಡ್. ದಟ್ ಮೀನ್ಸ್ ಯು ಆರ್ ಗೋಯಿಂಗ್ ಟು ಗಿವ್ ದ ನ್ಯೂ ಇನ್ಫಾರ್ಮೇಷನ್ to the staff members. For that purpose you are going to organize. Another one is making decisions. ಅಂದರೆ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ತಕ್ಕಂಥ ಕಾರಣಕ್ಕಾಗಿ ನೀವು ಸಭೆಯನ್ನು ಕರಿಬೋದಾಗಿರ್ತಕ್ಕಂಥದ್ದು. ಪ್ರೆಸೆಂಟಿಂಗ್ ಎ ಪ್ರಪೋಸಲ್ ಫಾರ್ ಡಿಸ್ಕಷನ್. ಸೊ ಯು ಆರ್ ಗೋಯಿಂಗ್ ಟು ಆರ್ಗನೈಸ್ ನ್ಯೂ ಪ್ರಾಜೆಕ್ಟ್ಸ್ ಆರ್ ಸ್ಕೀಮ್ಸ್ ಯು ಆರ್ ಇಂಟ್ರೊಡ್ಯೂಸಿಂಗ್ ಇನ್ ಎ ಸ್ಕೂಲ್. ಫಾರ್ ದ್ಯಾಟ್ ಪ್ರಪೋಸಲ್ ಯು ಆರ್ ಪ್ರೆಸೆಂಟಿಂಗ್ in a before going to implement, so in front of the staff. For that purpose or for that reason you are organizing a meeting. That is one of the topic for that purpose. That is nothing but presenting a proposal for discussion. Another reason is that discussing areas of a change. ಅಂದರೆ ಯಾವುದೇ ಕ್ಷೇತ್ರಗಳನ್ನು ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಏರಿಯಾಸ್ ಆಫ್ ಚೇಂಜ್, ಏನೆಲ್ಲ ಪ್ರೋಗ್ರಾಮ್ಸನ್ನು ಮಾಡಿದ್ದೀರಾ ಅಥವಾ ಬದಲಾವಣೆ ಮಾಡ್ಕೊಳ್ತಿದ್ದೀರಾ, ಅವ್ಯಾಲ್ಯೂಯೇಷನ್ ಪ್ರೊಸೀಜರ್ ಆಗಿರ್ಬೋದು ಅಥವಾ ಟೈಮ್ ಟೇಬಲ್ ಪ್ರಿಪರೇಷನ್ ಆಗಿರ್ಬೋದು. ಸೊ ಎಸ್, ಅಫ್ಕೋರ್ಸ್ ದಿಸ್ ಇಸ್ ಎ COVID-19 pandemic situation. At this particular stage, if the schools are going to open, timetable preparation is one of the very important task for every headmaster in that particular institution. Now they are going to prepare a very creative and suitable timetable at the present scenario to avoid the spreading of the COVID-19 among the students. It's really challenging task. You are going to bring a new change, isn't it? That is going to be the discussing point, going to be change. This is the one example. Like that, in so many other areas you want to bring a change, you are going to organize a meeting. That is another reason. Next one, it is seeking feedback. ಪುಷ್ಟೀಕರಣವನ್ನು ಪಡ್ಕೊಳ್ಳೋ ಸಲುವಾಗಿ. ಈಗಾಗಲೇ ಹೊಸ ಬದಲಾವಣೆಗಳನ್ನು ತಂದು ಅವುಗಳನ್ನು ಜಾರಿಗೊಳಿಸಿದ್ದೀರಾ, ಹೇಗೆ ಅದು ಜಾರಿಯಾಗಿದೆ, ಅನುಷ್ಠಾನಕ್ಕೆ ಬಂದಿದೆ, ಅದು ಉಪಯುಕ್ತತೆಯನ್ನು ಪಡ್ಕೊಂಡಿದ್ದೀವ ಅನ್ನೋ ಪ್ರತಿಪುಷ್ಟೀಕರಣವನ್ನು ಪಡ್ಕೊಳ್ಳೋದಕ್ಕೆ ಕೂಡ ನೀವು ಸಿಬ್ಬಂದಿ ಸಭೆಯನ್ನು ಕರಿಬಹುದು. ನೆಕ್ಸ್ಟ್ ಒನ್, ಇಟ್ ಈಸ್ ಪ್ರಮೋಟಿಂಗ್ ಟೀಮ್ ಸ್ಪಿರಿಟ್. ಕಾರ್ಯಭಾರವನ್ನು ಅಥವಾ ಕೆಲವು ಕಾರ್ಯಕ್ರಮಗಳನ್ನು ಒಂದಷ್ಟು ಗುಂಪುಗಳನ್ನು ಮಾಡಿ ಹಂಚಿಕೆ ಮಾಡಿದರೆ ಟು ಇನ್ಕ್ರೀಸ್ ದ ಟೀಮ್ ಸ್ಪಿರಿಟ್ ಪರ್ಪಸ್, ಎಲ್ಲಿವರೆಗೆ ಕಾರ್ಯ ಜರುಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ನೀವು ಸಿಬ್ಬಂದಿ ಸಭೆಯನ್ನು ಕರಿಬೋದು. ನೆಕ್ಸ್ಟ್ ಒನ್, ಇಟ್ ಈಸ್ ಪ್ಲ್ಯಾನಿಂಗ್ ಫ್ಯೂಚರ್ ಸರ್ವಿಸ್. ಇನ್ ಯುವರ್ ಸ್ಕೂಲ್ ಯು ಆರ್ ಗೋಯಿಂಗ್ ಟು ಪ್ರೊವೈಡ್ ಅನದರ್ ಫೆಸಿಲಿಟೀಸ್ in the future. So for that purpose you are going to organize a staff meeting. This is another reason. Next one, it is providing direction. Of course directions are needed at every walk of all the activities you are going to run or you are going to organize in any school. Directions are needed from the end of the institutions. Directions, for example, when you are going to organize district level, state level, any sports programs. For that purpose, how you are going to organize, with related to that you can give directions to all the faculty members with regarding to their role in organizing in an effective way. This is one example. So in that way you can organize board examinations, competitive examinations, or any other programs.
ಯಾವುದೇ ಕಾರ್ಯಕ್ರಮಗಳನ್ನು ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅವುಗಳನ್ನು ಸಂಘಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿರ್ದೇಶನಗಳನ್ನು ಕೊಡುವ ಸಲುವಾಗಿ ನೀವು ಸಭೆಯನ್ನು ಕರಿಬೋದು. ನೆಕ್ಸ್ಟ್ ಗಿವಿಂಗ್ ಸಪೋರ್ಟ್, ನೆರವನ್ನು ಕೊಡೋ ಸಲುವಾಗಿ. ಪ್ರೊಫೆಷನಲ್ ಡೆವಲಪ್ಮೆಂಟ್, ವೃತ್ತಿ ಬೆಳವಣಿಗೆಗೆ ಪೂರಕವಾಗಿರೋ ರೀತಿ, ಇದು ಒಂದು ಕೂಡ ಕಾರಣ ಆಗುತ್ತೆ. ಯಾವ ರೀತಿ ಶಿಕ್ಷಕರು ತಮ್ಮ ತಮ್ಮ ವಿಷಯಗಳಲ್ಲಿ ವೃತ್ತಿ ಬೆಳವಣಿಗೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅನ್ನೋದಕ್ಕೆ ಪೂರಕವಾಗಿ ಸಭೆಯನ್ನು ಕರೆದಿದ್ದೀರಾ, ಅವರಿಗೆ ಮಾಹಿತಿಯನ್ನು ನೀಡೋ ಸಲುವಾಗಿ ಅನ್ನುವಂಥದ್ದು. ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ರೀಸನ್ಸ್. ಅಪಾರ್ಟ್ ಫ್ರಮ್ ದ್ಯಾಟ್ ಆಲ್ಸೋ ಯು ಕ್ಯಾನ್ ಲಿಸ್ಟ್ ಔಟ್ ಸೋ ಮೆನಿ ಅದರ್ ರೀಸನ್ಸ್ ಸೊ ದಟ್ ಯು ಕ್ಯಾನ್ ಇನ್ವೈಟ್ ಸ್ಟಾಫ್ ಮೀಟಿಂಗ್. ದಿಸ್ ಇಸ್ ಒನ್ ಆಫ್ ದ ಕ್ವಶನ್. ಯು ವಿಲ್ ಗೆಟ್ ಎ answer for that and you can fix your objective for the meeting. Another question is that what do you want to accomplish? That means what you want to achieve through this particular meeting. ಅಂದರೆ ಏನನ್ನು ಸಾಧನೆ ಮಾಡೋಕೆ ಹೊರಟಿದ್ದೀರಿ ಅಂತ ಹಾಕ್ಕೊಂಡ್ರು ಕೂಡ ಈ ಒಂದು ಸಭೆಯ ಮೂಲಕ. So that is also going to become an objective of your meeting. Next one, it is what specific outcomes are you trying to achieve at this meeting? ಇದರಿಂದ ಏನು ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದೀರಾ ಅಥವಾ ಫಲಿತಾಂಶ ಏನು ಬರ್ತಾ ಇದೆ ಅನ್ನೋವಂಥದ್ದು ಕೂಡ ಉದ್ದೇಶವಾಗಿ ತೆಗೆದುಕೊಳ್ಬೋದು. ಹೌ ಇಂಪಾರ್ಟೆಂಟ್ ದಿಸ್ ಔಟ್ಕಮ್, ಇದರಿಂದ ನಿರ್ಧಾರ ಏನು ತೆಗೆದುಕೊಳ್ತಾ ಇದ್ದೀರಾ ಈ ಮೀಟಿಂಗಿನ ಮೂಲಕ, ಅಥವಾ ಫಲಿತಾಂಶ ಏನು ಬಂದಿದೆ ಚರ್ಚೆ ಆದ ನಂತರ ಅದು ಹೇಗೆ ಪ್ರಮುಖವಾಗಿದೆ ಅನ್ನೋದು ಕೂಡ ಈ ಒಂದು ಸಭೆಯ ಉದ್ದೇಶವಾಗಿ ನೀವು ಇಟ್ಕೊಳ್ಬೋದು. ದಿಸ್ ಆರ್ ಆಲ್ ದ objectives of your particular meeting. So the next one is steps or before going to execution of the staff meeting, you have to plan out your meeting. ಅಂದರೆ ಉದ್ದೇಶಗಳನ್ನು ಹಾಕೊಂಡ ನಂತರ ಒಬ್ಬ ಮುಖ್ಯೋಪಾಧ್ಯಾಯ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಚೌಕಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ದಟ್ ಈಸ್ ನಥಿಂಗ್ ಬಟ್ ಪ್ಲ್ಯಾನಿಂಗ್ ಅಂತ ಕರಿತೀವಿ ನಾವು. ಹೇಗೆ ನೀವು ಪಾಠಕ್ಕೆ ಹೋಗೋಕ್ಕೆ ಮುನ್ನ ನಿಮ್ಮದೇ ಆಗಿರ್ತಕ್ಕಂಥ ತರಗತಿಗೆ ಬೇಕಾಗಿರ್ತಕ್ಕಂಥ ಟೀಚಿಂಗ್ ಪ್ಲ್ಯಾನನ್ನು ಪ್ರಿಪೇರ್ ಮಾಡ್ಕೊಳ್ತೀರಾ, ಲೈಕ್ ದ್ಯಾಟ್. ಸೊ ದೆನ್ ಇಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ ಎನ್ ಹೆಡ್ ಮಾಸ್ಟರ್ ಸೊ ದಟ್ he or she can execute in an effective way. ಸರಿಯಾದ ರೀತಿಯಲ್ಲಿ ಅನುಷ್ಠಾನ ತರಲಿಕ್ಕೆ ಸಹಾಯವನ್ನು ಮಾಡುತ್ತೆ. ದಟ್ಸ್ ವೈ ದೇ ಹ್ಯಾವ್ ಟು ಪ್ರಿಪೇರ್ ವೆರಿ ಗುಡ್ ಪ್ಲ್ಯಾನ್ ಆಫ್ ಸ್ಟಾಫ್ ಮೀಟಿಂಗ್ ಅಂಡರ್ ದ ಫಾಲೋಯಿಂಗ್ ಹೆಡ್ಡಿಂಗ್ಸ್. ಸೊ ಫಸ್ಟ್ ಒನ್, ಇಟ್ ಈಸ್ ಡಿಫೈನ್ ದ ಪರ್ಪಸ್ ಆಫ್ ದ ಮೀಟಿಂಗ್. ಅದರಲ್ಲಿರ್ತಕ್ಕಂಥ ಏನು ಬಿಫೋರ್ ದ ಮೀಟಿಂಗ್ ಪ್ಲ್ಯಾನಲ್ಲಿ ಏನಿರಬೇಕು ಅಂದರೆ ಸ್ಪಷ್ಟವಾಗಿರ್ತಕ್ಕಂಥ ವ್ಯಾಖ್ಯಾನಿಸಲ್ಪಟ್ಟಿರ್ತಕ್ಕಂಥ ಉದ್ದೇಶ ಇರಬೇಕಾಗತ್ತೆ. ಡಿಫೈನ್ ದ ಪರ್ಪಸ್ ಆಫ್ ಮೀಟಿಂಗ್. ಇಟ್ ಶುಡ್ ಬಿ ವೆರಿ ಕ್ಲಿಯರ್. ಸ್ಪಷ್ಟವಾಗಿರ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಸ್ಪಷ್ಟತೆ ಇದ್ದರೆ ಸರಿಯಾದ ರೀತಿ ನಡೆಯುತ್ತೆ ಅಂತ ಅಷ್ಟೇ. ಡಿಫೈನ್ ಇಟ್ ಇಸ್ ವೆರಿ ಕ್ಲಿಯರ್. ಇಲ್ಲ ಅಂದರೆ ಮೀಟಿಂಗ್ಸ್ ಆರ್ ಮೆಂಟ್ ಓನ್ಲಿ ಫಾರ್ ಈಟಿಂಗ್ ಅನ್ನೋವಂಥದ್ದು ಆಗಬಾರ್ದು ಅಂತ. ಸೊ ದ ನೆಕ್ಸ್ಟ್ ಒನ್, ಇಟ್ ಈಸ್ ಡೆವಲಪ್ ಎನ್ ಅಜೆಂಡಾ ಇನ್ ಕೋಆಪರೇಷನ್ ವಿತ್ ದ staff. Agenda means list of items to be discussed in a meeting or something to be done. ಅಂದರೆ ಏನೆಲ್ಲ ವಿಷಯಗಳನ್ನು ನೀವು ಚರ್ಚೆ, ಅಜೆಂಡಾ ಮೀನ್ಸ್ ಹಿಯರ್ ಇಟ್ ಈಸ್ ಕಾರ್ಯಸೂಚಿ ಅಂತ ಹೇಳಿ ಕರಿತೀವಿ. ಅಂದರೆ ಏನು ಚರ್ಚೆ ಮಾಡಬೇಕಾಗಿದೆಯೋ ಅಂಥ ವಿಷಯಗಳನ್ನು ಪಟ್ಟಿ ಮಾಡ್ಕೊಳ್ತಕ್ಕಂಥದ್ದು. ಯಾರ ಜೊತೆ ಕೂತು ಅನುಭವ ಇರ್ತಕ್ಕಂಥ ಶಿಕ್ಷಕರ ಜೊತೆ ಅಥವಾ ಇತರೆ ಸಿಬ್ಬಂದಿ ವರ್ಗದವ್ರ ಜೊತೆ ಚರ್ಚೆ ಮಾಡಿ ಸಹಕಾರವನ್ನು ತೆಗೆದುಕೊಂಡು ಯು ಕ್ಯಾನ್ ಪ್ರಿಪೇರ್ ಯುವರ್ ಓನ್ ಅಜೆಂಡಾ ಫಾರ್ meeting. So the next one, once if you list out the items to be discussed, then it is very clear. So after that you can keep your mind, you have to distribute the agenda and circulate background material or documents prior to the meeting. After finalizing the discussion of topics, you have to circulate all those things to all the staff members before coming to the meeting also. Why? Because if you want something, if they are going to give something work, you are going to collect a feedback so that they can work out homework. It's like a homework, so that they have to prepare their own information and they can present during the meeting. Then it is going to be very effective. So for that, related to the material or documents, you have to provide for each and every staff members. ಅಂದರೆ ಏನು ನೀವು ಕಾರ್ಯಸೂಚಿಯನ್ನು ಸಿದ್ಧಪಡಿಸ್ಕೊಂಡಿರ್ತೀರೋ ಅವುಗಳನ್ನೆಲ್ಲವುಗಳನ್ನು ಮೀಟಿಂಗಿಗೆ ಬರೋಕ್ಕೆ ಮುಂಚೆನೇ ಸರ್ಕ್ಯುಲೇಟ್ ಮಾಡಬೇಕು. ಯಾಕೆ ಮಾಡಬೇಕು ಅಂದರೆ ಯಾವ ರೀತಿ ಅಂದರೆ ಟಾಪಿಕ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಏನು ಚರ್ಚೆ ಮಾಡ್ತೀರಾ ಅನ್ನೋದಕ್ಕೆ ಅನುಗುಣವಾಗಿ ಅವರು ಬೇಕಾಗಿರ್ತಕ್ಕಂಥ ಒಂದಷ್ಟು ಹೋಮ್ವರ್ಕನ್ನು ಮಾಡ್ಕೊಂಡು ಬರ್ತಾರೆ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಗೋಯಿಂಗ್ ಟು ಕಲೆಕ್ಟ್ ದ ಫೀಡ್ಬ್ಯಾಕ್ ಅಥವಾ ಏನೋ ಒಂದು ಕಾರ್ಯಕ್ರಮಗಳನ್ನು ಹಂಚಿದಿರಾ, ವರ್ಕ್ ಎಲ್ಲಿವರೆಗೆ ಆಗಿದೆ ಅನ್ನೋಂಥದ್ದಕ್ಕೆ ಫಾಲೋ ಅಪ್ ಇರ್ಬೋದು. ಅಥವಾ ಒಂದು ಫಾರ್ಮ್ಯಾಟ್ ಕೊಟ್ಟರೆ, ಮೆಟೀರಿಯಲ್ ಮೀನ್ಸ್ ಫಾರ್ಮ್ಯಾಟ್ಸ್ ಕೊಟ್ಟರೆ ಅವರು ಅದನ್ನು ಫಿಲ್ ಮಾಡಿಕೊಂಡು ಪ್ರೆಸೆಂಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು. ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದ ಪರ್ಪಸ್ ಆಫ್ ಮೀಟಿಂಗ್. ಆ್ಯಂಡ್ ದ ನೆಕ್ಸ್ಟ್ ಒನ್, ಇಟ್ ಈಸ್ ಮೀಟಿಂಗ್
ಟೈಮ್. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ, ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ನೀವು ಇದನ್ನು ಮಾಡಬೇಕು ಅನ್ನೋಂಥದ್ದು ಕೂಡ ಭಾಳ ಮುಖ್ಯ. ಮೀಟಿಂಗ್ ಟೈಮ್, ಇಟ್ ಈಸ್ ಮೋರ್ ಕನ್ವೀನಿಯೆಂಟ್ ಟು ದ ಎವ್ರಿಬಡಿ. ಹಾಗಾಗಿ ಶಾಲೆ ಯಾವುದೇ ಕಾರ್ಯಚಟುವಟಿಕೆಗಳಿಗೆ ವ್ಯತ್ಯಾಸ ಆಗೋದೇ ಇರೋ ರೀತಿ ಒಂದು ಸಮಯವನ್ನು ನಿರ್ಧಾರ ಮಾಡ್ಕೊಳ್ಬೇಕಾಗತ್ತೆ. ಇಟ್ಸ್ ನಾಟ್ ಲೈಕ್ ಆಫ್ಟರ್ ದ ಸ್ಕೂಲ್ ಅವರ್ಸ್ ಅಂತಲೂ ಅಲ್ಲ. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಸೂಟಬಲ್ ಫಾರ್ ಎವ್ರಿಬಡಿ. ಸೊ ಬಿಟ್ವೀನ್ 10 to 5, whenever it is possible, you can fix the particular time for the meeting before going to invite the meeting. So the next, time limit also you have to decide depending upon the purpose of meeting and agenda, depending upon the list of items you are already listed. If you are, then based on that you have to keep the time limit. It may be 1 hour, half an hour, etc. like that. It may be extended up to the off day, ಯಾಕಂದರೆ ಕೆಲವು ಸಂದರ್ಭಗಳಲ್ಲಿ ಬೇಕಾಗ್ತಕ್ಕಂಥದ್ದು. ಅಗೇನ್ ಇಟ್ ಈಸ್ ಡಿಪೆಂಡ್ ಅಪಾನ್ ದ agenda or purpose of meeting. And number of members, yes, of course, you are inviting all the members, only the teaching faculty or not teaching staff. So it depends, again it is depending upon the members, number of members also depending upon the agenda and also purpose of your meeting. You have to fix it, all these things. Next one, it is location. Again location of the meeting, again depending upon the group size. Whether you are inviting all the members in your school, then the location, it should be your headmaster chamber or in a classroom. If it is group size is more, so if the chamber, if it is headmaster chamber is very less spacious, then you have to organize in that classroom only. Otherwise you can call for your all the members in your chamber if it is bigger size or spacious. ಅಂದರೆ ಹೆಡ್ಮಾಸ್ಟರ್ನ ಚೇಂಬರ್ ತುಂಬ ಸ್ಪೇಷಿಯಸ್ ಆಗಿತ್ತು, ದೊಡ್ಡದಾಗಿತ್ತು ಅಂದರೆ ಎಲ್ಲರನ್ನೂ ಕರಿತಿದ್ದೀರಾ ಅಂದರೆ ಇಟ್ಸ್ ಓಕೆ. ಅದರ್ವೈಸ್ ತರಗತಿಗಳಲ್ಲಿ ತೆಗೆದುಕೊಳ್ಬೋದು. ಇಲ್ಲ ಒಂದಷ್ಟು ಗ್ರೂಪನ್ನು ಕರೆದಿದ್ದೀರಾ, ಯಾರಿಗೂ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದೀರಾ, ಅದಷ್ಟೇ ಟೀಮ್ ಅಷ್ಟೇ ಬರಬೇಕು ಮೆಂಬರ್ಸು ಅಂದರೆ ಸೊ ಹೆಡ್ಮಾಸ್ಟರ್ ಚೇಂಬರಲ್ಲಿ ಕರಿಬೋದು. ದ್ಯಾಟ್ ಯು ಹ್ಯಾವ್ ಟು ಡಿಸೈಡ್ ಬಿಫೋರ್ ಇನ್ವೈಟಿಂಗ್ ಎ ಮೀಟಿಂಗ್. ದ ನೆಕ್ಸ್ಟ್ ಒನ್ ಈಸ್ ಅರೇಂಜ್ಮೆಂಟ್, ಸೀಟಿಂಗ್ ಅರೇಂಜ್ಮೆಂಟ್ ಆಫ್ ಮೆಂಬರ್ಸ್. ಹೇಗಿರಬೇಕು ಸೀಟಿಂಗ್ ಅರೇಂಜ್ಮೆಂಟ್ ಅಂದರೆ, ಸೊ ದ ಕೀಪಿಂಗ್ ವಿತ್ ದಟ್ ಐ ಕಾಂಟ್ಯಾಕ್ಟನ್ನು ಡೆವಲಪ್ ಮಾಡೋಂಗೆ ಇರಬೇಕು. ಕ್ಲಾಸ್ ರೂಮ್ಸ್ ಆದರೆ ಏನಾಗುತ್ತೆ, ನಾವು ಟೀಚರ್ ಮೇಲೆ ನಿಂತಿರ್ತೀವಿ, ಇಟ್ ಈಸ್ ಪಾಸಿಬಲ್ ಟು ಡೆವಲಪ್ ವಿತ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಐ ಕಾಂಟ್ಯಾಕ್ಟ್. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಏನಾದರೂ ವಿಷಯ ಹೇಳ್ತಿದ್ರೆ ಅವ್ರ ಎಕ್ಸ್ಪ್ರೆಷನ್ ಏನಿದೆ, ಹೇಗಾಗ್ತಿದೆ ಅನ್ನೋಂಥದ್ದನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ಸೊ ದ ಐ ಕಾಂಟ್ಯಾಕ್ಟ್ ಹೆಲ್ಪ್ಸ್ ಟು ಕಲೆಕ್ಟ್ ದ ಮೋರ್ ಇನ್ಫಾರ್ಮೇಷನ್. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಯೂಸ್ಫುಲ್ ಫಾರ್ ಹೆಡ್ಮಾಸ್ಟರ್, ಸೊ ದೇ ಕೆನ್ ಅನಲೈಸ್ ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್. ಹಾಗಾಗಿ ಅರೇಂಜ್ಮೆಂಟ್ ಹೇಗಿರಬೇಕು, ಇಲ್ಲಿ ಐ ಕಾಂಟ್ಯಾಕ್ಟ್ ಡೆವಲಪ್ ಮಾಡೋಂಗಿರಬೇಕು. ಇಟ್ ಶುಡ್ ಬಿ ಇನ್ ದ ಸರ್ಕ್ಯುಲರ್ ಫಾರ್ಮ್ ಆರ್ ಸೆಮಿ ಸರ್ಕ್ಯುಲರ್ ಶೇಪಲ್ಲಿ ನೀವು ಸಿಬ್ಬಂದಿ ವರ್ಗದವರನ್ನು ಕೂರಿಸ್ಕೊಳ್ಳೋದಕ್ಕೆ ಅಥವಾ ಸೀಟಿಂಗ್ ಅರೇಂಜ್ಮೆಂಟನ್ನು ಮಾಡ್ಕೊಳ್ಬೋದು ಅನ್ನೋಂಥದ್ದು ಅರೇಂಜ್ಮೆಂಟ್. ಅಗೇನ್ ಇಟ್ ಡಿಪೆಂಡ್ಸ್, ಸೊ ಡಿಪೆಂಡಿಂಗ್ ಅಪಾನ್ ದ ಗ್ರೂಪ್ ಸೈಜ್. ದ ನೆಕ್ಸ್ಟ್ ಒನ್, ಇಟ್ ಈಸ್ ವಿಜುವಲ್ aids. You can also have supportive materials through the charts or PPTs. ನಿಮ್ಮದು ಪ್ರೊಲಾಂಗ್ ಇದೆ, ಇನ್ಫಾರ್ಮೇಷನ್ ಕೊಡಬೇಕಾಗಿದೆ, ಟೇಬಲ್ಸ್ ಕೊಡಬೇಕಾಗಿದೆ, ಸಮ್ ಸ್ಟ್ಯಾಟಿಸ್ಟಿಕ್ಸ್ ಇಫ್ ಯು ಆರ್ ಗೋಯಿಂಗ್ ಟು ಗಿವ್ ಮೋರ್ ಇನ್ಫಾರ್ಮೇಷನ್ ಇಫ್ ಇಟ್ ಈಸ್ ದೇರ್, then headmaster can apt PPTs also or charts also, so that clearly they can give all the information to all the staff members, so that also they can take a note by going through the PPTs what you are going to present. ಸೊ ಸಪೋರ್ಟಿವ್ ಮೆಟೀರಿಯಲ್ಸ್ ಅಂತಲೇ ಕರಿತೀವಿ, ಅದಕ್ಕೆ ಬೇಕಾಗಿರೋವಂಥ ವ್ಯವಸ್ಥೆ ಕೂಡ ಮಾಡ್ಕೊಳ್ಬೋದು ಅನ್ನೋವಂಥದ್ದು. ದೀಸ್ ಆರ್ ಆಲ್ ದ ಥಿಂಗ್ಸ್ ಹ್ಯಾಸ್ ಟು ಬಿ ಡನ್ ಬಿಫೋರ್ ಎಕ್ಸಿಕ್ಯೂಷನ್ ಆಫ್ ದ ಮೀಟಿಂಗ್. ದಿಸ್ ಇಸ್ ನಥಿಂಗ್ ಬಟ್ ದ ಪ್ಲ್ಯಾನಿಂಗ್ ಆಫ್ ಯುವರ್ ಮೀಟಿಂಗ್. ಸೊ ಈ ಆಸ್ಪೆಕ್ಟ್ಸ್ಗಳಲ್ಲಿ ಒಬ್ಬ ಮುಖ್ಯೋಪಾಧ್ಯಾಯ ಮೀಟಿಂಗಿನ ಯೋಜನೆಯನ್ನು ಸಿದ್ಧಪಡಿಸ್ಕೊಂಡ್ರೆ ಅನುಷ್ಠಾನವನ್ನು ಅಷ್ಟೇ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿವರೆಗೂ ಕೂಡ ನಾವು ಸ್ಟಾಫ್ ಮೀಟಿಂಗ್ ಅಂದರೆ ಏನು, ಅದರದ್ದು ಯಾವ ರೀತಿ ಉದ್ದೇಶಗಳನ್ನು ಹಾಕ್ಕೊಳ್ಬೇಕು, ಹೇಗೆ ಒಂದು ಪ್ಲ್ಯಾನನ್ನು ಮಾಡಿಕೊಳ್ಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ಲೆಟ್ಸ್ ಡಿಸ್ಕಸ್ ಮೋರ್ ಅಬೌಟ್ ಸ್ಟಾಫ್ ಮೀಟಿಂಗ್, how you are going to execute, how you are going to evaluate your staff meeting and significance of the staff meeting in smooth functioning of the school. So till that, take care. Okay, bye.